ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಘಟಕ ಬೀದರ್ ವತಿಯಿಂದ ನವೆಂಬರ್ 26ಕ್ಕೆ ಸಂವಿಧಾನ ಅಂಗೀಕಾರ ದಿನಾಚರಣೆ ಬೃಹತ್ ಮಟ್ಟದ ಕಾರ್ಯಕ್ರಮ. ಹೌದು, ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಪಟ್ಟಣದ ತೇರ್ ಮೈದಾನದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ 76ನೇ ಸಂವಿಧಾನ ಅಂಗೀಕಾರ ದಿನಾಚರಣೆ ಬೃಹತ್ ಬಹಿರಂಗ ಸಭೆ ನಡೆಯಲಿದ್ದು, ಭೀಮಾ ಶಾಹೀರ್ ರಾಹುಲ್ ಜಿ ಅಣ್ಣೇಕರ್ ಅವರಿಂದ ದೇಶ ಮತ್ತು ಭೀಮಗೀತೆಗಳ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮ ಕುರಿತು ಪೋಸ್ಟರ್ ಬಿಡುಗಡೆಯು ಸಂಘದ ಪ್ರಮುಖರು ಹುಮ್ನಾಬಾದ್ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಬಿಡುಗಡೆಗೊಳಿಸಿದರು. ಈ ಸಂದರ್ಭದಲ್ಲಿ ಉಮೇಶ್ ಸಾವಳೀಕರ್, ಅಂಬೇಡ್ಕರ್ ಬೌದ್ಧಿ, ಗೌತಮ್ ಚೌಹಾಣ್ ಸೆಡೋರ್, ಸಂಜು ಕುಮಾರ್ ಜಂಜೀರ್, ಶಿವರಾಜ್ ಚಿನಕೇರ, ಪ್ರಕಾಶ್ ಕಾಡಗುಂಡ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ ಹುಮ್ನಾಬಾದ್, ಇದು ಭ್ರಷ್ಟರ ಪಾಲಿಕೆ ಸಿಂಹ ಸ್ವಪ್ನ. ನಮಸ್ಕಾರ. ಇವತ್ತಿನ ಹುಮನಾಬಾದ್ ನ ಒಂದು ಏನಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಚೌಕ್ ಹತ್ರ ಇದ್ವಿ. ವಿಶೇಷವಾಗಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಇದೇ 26ನೇ ನವೆಂಬರ್ ಅಂದು ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಮಿತಿ ವತಿಯಿಂದ ಈ 76ನೇಯ ಸಂವಿಧಾನ ಅಂಗೀಕಾರವಾದ ದಿನದ ಕಾರ್ಯಕ್ರಮ ಇದೇ ಹುಮನಾಬಾದ್ ಪಟ್ಟಣದ ತೇರ್ ಮೈದಾನದಲ್ಲಿ 26ನೇ ನವೆಂಬರ್ ಸಾಯಂಕಾಲ 5 ಗಂಟೆಗೆ ಈ ಕಾರ್ಯಕ್ರಮ ಜರುಗಲಿದೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಆದಂಥ ಖ್ಯಾತ ಗಾಯಕರು ಮಹಾರಾಷ್ಟ್ರ ರಾಹುಲ್ ಜಿ ಅಣ್ವೇಕರ್ ಅವರು ಈ ಕಾರ್ಯಕ್ರಮ ಉದ್ದೇಶಿಸಿ ಸಂಗೀತದ ಮುಖಾಂತರ ಸಂವಿಧಾನ ಅವೇರ್ನೆಸ್ ಕಾರ್ಯಕ್ರಮವನ್ನ ಕೊಡೋದ್ರ ಮುಖಾಂತರ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಇಲ್ಲಿನ ನೆಚ್ಚಿನ ಜನಪ್ರಿಯ ಶಾಸಕರು ಆದಂಥ ಸಿದ್ದು ಪಾಟೀಲ್ ರವರು, ಮತ್ತೆ ಮಾಜಿ ಸಚಿವರು ಆದಂಥ ಬಂಡೆಪ್ಪ ಕಾಶಂಪುರ್ ಅವರು, ಮತ್ತು ಇಲ್ಲಿನ ವಿಧಾನ ಪರಿಷತ್ ಸದಸ್ಯರಾದಂಥ ಭೀಮರಾವ್ ಪಾಟೀಲ್ ರವರು, ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ವಿಜಯ್ ಸಿಂಗ್ ರವರು, ಮತ್ತು ಅನೇಕ ನಮ್ಮ ರಾಜ್ಯ ಸಂಚಾಲಕರು ಆದ ಜೀವನಹಳ್ಳಿ ಆರ್ ವೆಂಕಟೇಶ್ ಅವರು, ಹಾಗೂ ಅನೇಕ ಪ್ರಗತಿಪರ ವಿಚಾರವಂತರು ಅವರು ವಿಶೇಷ ಭಾಷಣಕಾರರಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಲಿಕ್ಕೆ ಬಹಳ ಪರಿಶ್ರಮ ಪಡ್ತಕ್ಕಂಥ ನನ್ನ ಆತ್ಮೀಯ ಸಹೋದರರು, ಇಲ್ಲಿನ ತಾಲೂಕ್ ಸಂಚಾಲಕರು ಆದಂಥ ಈ ಕಾರ್ಯಕ್ರಮದ ಅಧ್ಯಕ್ಷರು ಗೌತಮ್ ಚೌಹಾಣ್ ಸೆಡೋಳ್ ರವರು, ಮತ್ತು ಅನೇಕ ನನ್ನ ಮತ್ತೊಬ್ಬರು ಜಿಲ್ಲಾ ಸಂಚಾಲಕರು ಅಂಬೇಡ್ಕರ್ ಪಿ ಬೌದ್ಧರವರು, ಹಾಗೂ ನನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಇಲ್ಲಿದ್ದಂಥ ಎಲ್ಲ ನನ್ನ ದಲಿತ ಪರ ಮತ್ತು ಕನ್ನಡ ಪರ ಹಾಗೂ ಪ್ರಗತಿಪರ ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು 26ನೇ ನವೆಂಬರ್ ಸಾಯಂಕಾಲ 5 ಗಂಟೆಗೆ ಬಹಳ ಯಶಸ್ಸು ಕಾರ್ಯಕ್ರಮವನ್ನು ಜರುಗಲಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಭಾಗವತ್ವವನ್ನು ವಹಿಸಿ ಈ ಕಾರ್ಯಕ್ರಮ ಯಶಸ್ಸುಗೊಳಿಸಬೇಕು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತಿನ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಮಿತಿ ಪರವಾಗಿ 76ನೇ ಸಂವಿಧಾನ ಸಮರ್ಪಣಾ ದಿನದ ಈ ವಾಲ್ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದ ಹತ್ತಿರ ಇವತ್ತು ಹುಮನಾಬಾದ್ ಪಟ್ಟಣದಲ್ಲಿ ಬಿಡುಗಡೆ ಮಾಡೋದ್ರ ಮುಖಾಂತರ ನನ್ನ ಎಲ್ಲ ದಲಿತ ಪರ ಎಲ್ಲ ನನ್ನ ದಲಿತ ಚಿಂತಕರು ಮತ್ತು ಗೊಂಡ ಚಿಂತಕರು ಹಾಗೂ ಎಲ್ಲ ಲಿಂಗಾಯತ್ ಚಿಂತಕರು ಬಸವಾದಿ ಶರಣರ ಚಿಂತಕರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ಸುಗೊಳಿಸಬೇಕು ಅಂತ ನಾನು ಈ ಎಲ್ಲ ನನ್ನ ಸಂಘಟನೆ ಪರವಾಗಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಟಿವಿ ಮಾಧ್ಯಮ ಮುಖಾಂತರ ಕೇಳ್ಕೊಳ್ಳೋದೇನಂತಂದ್ರೆ, ಏನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಘಟಕ ವತಿಯಿಂದ ಹುಮ್ನಾಬಾದ್ ಪಟ್ಟಣದಲ್ಲಿ ತೇರ್ ಮೈದಾನದಲ್ಲಿ ಇವತ್ತು ನಾವು ಒಂದು ಸಂವಿಧಾನ ಅಂಗೀಕಾರ ನಿಮಿತ್ತವಾಗಿ 26ನೇ ನವೆಂಬರ್ ತಾರೀಕಿಗೆ ಬಹಿರಂಗ ಸಭೆ ಮತ್ತು ರಾಹುಲ್ ಜಿ ಅಣ್ವೇಕರ್ ಅವರ ಭೀಮಗೀತೆ ಮತ್ತು ದೇಶಗೀತೆಯನ್ನು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಅದರ ಜೊತೆಯಲ್ಲಿ ದಿವ್ಯಾ ಸಿಂಧೆ ಸರ್ಕಾರ ಇವರು ಕೂಡ ಭೀಮ್ ಶೈರಿ ಮತ್ತು ಮುಖ್ಯ ಭಾಷಣಕಾರ ಆಗಮಿಸುತ್ತಿದ್ದಾರೆ. ಈ ಕಾರ್ಯಕ್ರಮದ ಮುಖ್ಯ ಉದ್ಘಾಟಕರಾಗಿ ಈ ಭಾಗದ ಶಾಸಕರಾದ ಡಾಕ್ಟರ್ ಸಿದ್ಲಿಂಗಪ್ಪ ಪಾಟೀಲ್ ಅವರು ಆಗಮಿಸುತ್ತಿದ್ದಾರೆ. ಅದೇ ರೀತಿ ನಾನು ಕೇಳ್ಕೊಳ್ಳೋದೇನೋ ಟಿವಿ ಮುಖಾಂತರ ಅನೇಕ ಮುಖ್ಯ ಅತಿಥಿಗಳಾಗಿ ಅನೇಕ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿದ್ದಾರೆ. ಈ ಕಾರ್ಯಕ್ರಮವನ್ನು 26ನೇ ತಾರೀಕು ಸಮಯ 4 ಗಂಟೆ 15 ಮಿನಿಟಿಗೆ ಈ ಕಾರ್ಯಕ್ರಮ ಪ್ರಾರಂಭ ಮಾಡಲಾಗುತ್ತದೆ. ಈ ಕಾರ್ಯಕ್ರಮಕ್ಕೆ ಹುಮ್ನಾಬಾದ್ ತಾಲೂಕಿನ ಅಲ್ಲದೆ ಬೀದರ್ ಜಿಲ್ಲೆಯ ನನ್ನ ಭೀಮ ಅನುಯಾಯಿಗಳು ಅಥವಾ ಬಸವ ಅನುಯಾಯಿಗಳು
ಅಥವಾ ಎಲ್ಲ ಅನ್ವಯಿಗಳು ಈ ಕಾರ್ಯಕ್ರಮದಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ನಾನು ಈ ಟಿವಿ ಮುಖಾಂತರ ಕೇಳ್ಕೊಳ್ತೇನೆ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಬೀದರ್ ಜಿಲ್ಲೆ ಹುಮ್ನಾಬಾದ್ ತಾಲೂಕಿನಲ್ಲಿ ಹುಮ್ನಾಬಾದ್ ಪಟ್ಟಣದಲ್ಲಿ ತೇರ್ ಮೈದಾನದಾಗ 76ನೇ ಸಂವಿಧಾನ ಅಂಗೀಕಾರ ದಿನಾಚರಣೆ ಬೃಹತ್ ಬಹಿರಂಗ ಸಭೆಯನ್ನು ಆಚರಿಸಲಾಗಿದೆ. ನಮ್ದೆಲ್ಲ ಎಲ್ಲ ಮುಖಂಡರು, ನಮ್ಮ ಜಿಲ್ಲಾ ಸಂಚಾಲಕರು, ತಾಲೂಕಾ ಸಂಚಾಲಕರು ಈಗಾಗಲೇ ಅವರೆಲ್ಲ ಈಗಾಗಲೇ ಹೇಳಿದಾರ. ಅವರೆಲ್ಲರಿಗೂ ಶುಭ ಆಗಲಿ, ಒಳ್ಳೆ ರೀತಿಯಿಂದ ಕಾರ್ಯಕ್ರಮ ಯಶಸ್ವಿಯಲ್ಲಿ ಹೆಚ್ಚಿನ ಸಂಖ್ಯೆ ಬಂದು ಒಂದು ಕಾರ್ಯಕ್ರಮ ಪಾಲ್ಗೊಳ್ಳಿ ಅಂತ ಎಲ್ಲರಿಗೂ ನಾನು ಕೈ ಮುಗಿದು ಜನರಲ್ಲಿ ಮನವಿ ಮಾಡ್ತೀನಿ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್ ನಲ್ಲಿ 24x7 ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, ಡಿಪ್ಯಾಕ್, ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಸಂಪರ್ಕಿಸಿ 9620618472 ಅಥವಾ 8846666532.